ಧರ್ಮ. ಒಂದು ಊರಿನಲ್ಲಿ ದೊಡ್ಡದಾದ ಮನೆಯೊಂದಿತ್ತು. ಮನೆಯ ಯಜಮಾನ ತೀರಿಕೊಂಡಿದ್ದರು. ಆದರೆ ಮಗನೊಬ್ಬನಿದ್ದನು. ಅವನಿಗೆ ಜ್ವರ ಬರುತ್ತೆ. ಅದು ಹೆಚ್ಚಾಗುತ್ತಾ ಹೋಗುತ್ತೆ. ತಾಯಿ ಬಹಳವಾಗಿ ಹೆದರ್ತಾಳೆ. ದೊಡ್ಡ ಡಾಕ್ಟರನ್ನು ಕರೆಸ್ತಾಳೆ. ಅವರು ಬಂದು ನೋಡ್ತಾರೆ. ಡಾಕ್ಟರ್ ಹೇಳ್ತಾರೆ, ಚಿಂತೆ ಮಾಡಬೇಡ ಅಂತ ಹೇಳಿ. ಆದರೆ ಆ ಡಾಕ್ಟರ್ ಇನ್ನೊಂದೆರಡು ಹೆಜ್ಜೆ ಹಾಕಿ ಕೆಳಗೆ ಬಿದ್ದು ಮರಣ ಹೊಂದುತ್ತಾರೆ. ನಾವು ಸಂಪತ್ತನ್ನು ಹೊಂದಿರುವಾಗ ಅದರಲ್ಲಿ ಸ್ವಲ್ಪ ಬೇರೆಯವರಿಗೂ ಕೊಟ್ಟಾಗ ಮನಸ್ಸು ತುಂಬುತ್ತದೆ. ಸತ್ತ ನಂತರವೂ ಅದೊಂದೇ ಕೊನೆಯ ತನಕ ನಮ್ಮೊಂದಿಗೆ ಬರುವುದು. ಬೇರೆ ಎಲ್ಲಿಯೋ ಒಂದು ಗಿಡವನ್ನು ನೋಡುತ್ತೇವೆ. ಅದು ಆಗಲೇ ಒಣಗುತ್ತಿರುತ್ತದೆ. ಕೈಯಲ್ಲಿರುವ ನೀರಿನ ಶೀಶೆಯಿಂದ ಸ್ವಲ್ಪ ನೀರು ಹಾಕಬಹುದು. ಅದು ಧರ್ಮ. ಇದು ಮನಸ್ಸಿಗೆ ಹಿತವನ್ನು ಕೊಡುತ್ತೆ. ಅದು ನಮ್ಮನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ನಮ್ಮನ್ನು ಸಂಸ್ಕಾರವಂತನನ್ನಾಗಿಸುತ್ತದೆ. ಯಾವುದು ನಮ್ಮ ಮನಸ್ಸಿಗೆ ಸುಂದರವಾದ ರೂಪ ಕೊಡುತ್ತದೆಯೋ ಅದೇ ಧರ್ಮ. ಬಸವಣ್ಣನವರು ಹೇಗೆ ಹೇಳ್ತಾರೆ, ದುಡಿಯುವುದು, ಅದನ್ನು ಒಂದಿಬ್ಬರೊಂದಿಗೆ ಹಂಚಿಕೊಂಡು ಸಂತೋಷ ಪಡುವುದು ಹಾಗೂ ದೇವರನ್ನು ಸ್ಮರಿಸುವುದು, ಇದೇ ಧರ್ಮ.